ವಧು ವರರು ದೇವಾಲಯದ ಪ್ರವೇಶ. ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆ. ಗೋಣಿ ತುಮಕೂರು ದೇವಾಲಯದಲ್ಲಿ 7 ಜನರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ವೀಕ್ಷಕರ, ಕಳೆದ 4-5 ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿದ್ದ ದಲಿತ ನವ ವಧುವರರ ದೇಗುಲ ಪ್ರವೇಶ ಹಾಗೂ ದಲಿತ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತುರುವೇಕೆರೆ ತಾಲೂಕು ಗೋಣಿ ತುಮಕೂರು ಗ್ರಾಮದಲ್ಲಿರುವ ಸವರ್ಣೀಯ ಮತ್ತು ದಲಿತ ಜನಾಂಗದ ನಡುವೆ ಇದ್ದ ಕಂದಕಕ್ಕೆ ತೆರೆ ಬಿದ್ದಂತಾಗಿದೆ. ಹೊಸದಾಗಿ ವಿವಾಹವಾದ ನವ ಜೋಡಿಯು ತಮ್ಮೂರಿನ ಗ್ರಾಮ ದೇವತೆ ಶ್ರೀ ಆದಿಶಕ್ತಿ ಅರಸಮ್ಮ ದೇವಿಯ ದೇವಾಲಯ ಪ್ರವೇಶ ಮತ್ತು ಪೂಜೆಗೆ ಸಂಬಂಧಿಸಿದಂತೆ ಸವರ್ಣೀಯರಿಂದ ಆಗಿದ್ದ ದೌರ್ಜನ್ಯ ಪ್ರಕರಣದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎನ್ ಕುಂ-ಇ ಅಹಮದ್ ರವರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ವತಿಯಿಂದ ಗೋಣಿ ತುಮಕೂರು ಗ್ರಾಮದಲ್ಲಿ ಸಭೆಯನ್ನ ಏರ್ಪಡಿಸಲಾಗಿತ್ತು. ಗ್ರಾಮದಲ್ಲಿದ್ದ ಶಾಂತಿಯನ್ನ ಹೋಗಲಾಡಿಸಲು 2 ಸಮುದಾಯದ ಮುಖಂಡರುಗಳನ್ನ ದೇವಾಲಯದ ಮುಂಭಾಗದಲ್ಲಿ ಸೇರಿಸಿ ಕಾನೂನು ಪಾಠ ಮಾಡಿದ ತಹಶೀಲ್ದಾರ್ ಇರಬಹುದಾದ ದೌರ್ಜನ್ಯ ಪ್ರಕರಣಗಳ ವಿರುದ್ಧ ನಡೆಯುವ ಕಾಯಿದೆಗಳನ್ನ ವಿವರಿಸಿ ಹೇಳಿದ್ರು. 21ನೇ ಶತಮಾನದಲ್ಲಿದ್ದರೂ ಜಾತಿಯ ವಿಷ ಬೀಜ ಇನ್ನೂ ನಶಿಸಿ ಹೋಗಿಲ್ಲ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರೇ ಜಾತಿಯ ವಿರುದ್ಧ ಅನುಭವ ಮಂಟಪವನ್ನ ನಿರ್ಮಿಸಿದ್ರು ಎಂದು ತಹಶೀಲ್ದಾರ್ ಮಾಹಿತಿಯನ್ನ ನೀಡಿದ್ರು. ಇವತ್ತು ನಮ್ದೆಲ್ಲ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ತುಮಕೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾದರೂ ಮೌಢ್ಯ ಆಚರಣೆ ಮಾಡೋದಾಗ್ಲಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋದಾಗಲಿ ಕಂಡು ಬಂದರೆ ಅಂಥವ್ರ ವಿರುದ್ಧ ಕಠಿಣವಾದ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಇದು ನಮ್ಮ ಸರ್ಕಾರಿ ನಿಗ್ರಹ ಇಲಾಖೆ ಸೇರಿದಂಥ ದೇವಸ್ಥಾನ. ಇಲ್ಲಿ ಎಲ್ಲ ಕಡೆನೂ ನಾವು ಬರೆಸಿದ್ದೀವಿ. ಯಾವುದೇ ಜಾತಿ ಮತ ಪಂಥಗಳಿಗೆ ಯಾವುದು ತಾರತಮ್ಯ ಮಾಡಿದರೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡಬೇಕು ಅಂತ ನಮ್ಮ ಮುಜರಾಯಿ ಇಲಾಖೆಯಿಂದ ಬರೆಸಿದ್ದೀವಿ. ಎಲ್ಲರೂ ಬರ್ತಾರೆ, ಎಲ್ಲ ಮನುಷ್ಯರು. ನಾವು ಗೊತ್ತಿರುವಂಥದ್ದೇ ಸಂವಿಧಾನದ ಅಡಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಎಲ್ಲ ಮನುಷ್ಯರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಯ್ತಾರೆ. ಯಾರಿಗೂ ತಾರತಮ್ಯ ಭೇದ ಇದೇನಾದ್ರು ಮಾಡಿದ್ರೆ ಮತ್ತೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ನಾವೆಲ್ಲ ಇಲ್ಲೇ ಕ್ಯಾಂಪ್ಗಳನ್ನ ಮಾಡ್ತೀವಿ. ಮತ್ತು ಇಲ್ಲಿ ನಾಳೆ ನಮ್ಮ ತಂಡದ ವತಿಯಿಂದ ನಾವು ಇಲ್ಲಿ ಜಿಲ್ಲಾಡಳಿತ ವತಿಯಿಂದ ಇಲ್ಲಿ ನಾಟಕ ಪ್ರದರ್ಶನ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ನಾವೆಲ್ಲ ಅಧಿಕಾರಿಗಳು ಎಲ್ಲ ಬರ್ತಾರೆ ಇಲ್ಲಿ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಸಹಕರಿಸಬೇಕು. ಇದು ಮುಜರಾಯಿ ಇಲಾಖೆ ಸೇರಿದಂಥ ಒಂದು ದೇವಸ್ಥಾನ. ಸಂವಿಧಾನದ ಅಡಿಯಲ್ಲಿ ನಾವು ಅಸ್ಪೃಶ್ಯತೆ ಆಚರಣೆ ಮಾಡೋದೇ ಕಾನೂನು ಬಾಹಿರವಾಗಿದೆ, ವಿರೋಧ. ಅದನ್ನು ಮಾಡೋಂಗಿಲ್ಲ. ಅಂಥವರ ವಿರುದ್ಧ ಕಠಿಣವಾದ ಶಿಕ್ಷೆ ಆಯ್ತದೆ, ಗೊತ್ತಾಯ್ತಾ? ಹಾಗಾಗಿ ಎಲ್ಲರೂ ಗ್ರಾಮಸ್ಥರಲ್ಲಿ ಎಲ್ರಿಗೂ ಮನವರಿಕೆ ಮಾಡ್ಕೊಳ್ತೇವೆ. ಯಾರು ಅಂಥ ವ್ಯಕ್ತಿಗಳೇನಾದ್ರು ಕಂಡು ಬಂದರೆ ಇಮಿಡಿಯೇಟಾಗಿ ಅವ್ರನ್ನ ಬಂಧಿಸ್ತೀವಿ. ಈಗಾಗಲೇ ಬಂಧಿಸಿದ್ದೀವಿ ನಾವು. ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ನ ಕೈಗೊಂಡಿದ್ದಾರೆ. ನಮ್ಮ ದೇವಸ್ಥಾನ ಅರ್ಚಕರು ಯಾರಿದ್ದಾರೆ ಅವರು ಮುಜರಾಯಿ ಇಲಾಖೆ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ. ಯಾವುದೇ ಸಾರ್ವಜನಿಕರು ಯಾರೇ ಬಂದು ಅವರಿಗೆ ಮುಕ್ತವಾದ ಪೂಜೆಗೆ ಅವಕಾಶ ಕಲ್ಪಿಸಬೇಕು. ಅರಸಮ್ಮ ದೇವಿ ದೇವಾಲಯವು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದು ಯಾವುದೇ ಮತ ಪಂಥವಿಲ್ಲದಂತೆ ಪೂಜೆ ಹಾಗೂ ದರ್ಶನಗಳನ್ನ ಮಾಡಬಹುದಾಗಿದ್ದು ಯಾರೂ ಇದಕ್ಕೆ ನಿರ್ಬಂಧ ಮಾಡುವಂತಿಲ್ಲ. ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಅಡಗಿದಂತೆ ಎಲ್ಲರೂ ತಮ್ಮ ತಮ್ಮ ಜನಾಂಗೀಯ ದ್ವೇಷಗಳನ್ನ ತಾರತಮ್ಯಗಳನ್ನ ಮರೆತು ಧಾರ್ಮಿಕ ಅಸ್ತಿತ್ವವನ್ನ ಕಾಪಾಡಿಕೊಳ್ಳಬೇಕು ಎಂದು ತಹಶೀಲ್ದಾರ್ ಹೇಳಿದ್ದಾರೆ. ಫೆಬ್ರವರಿ 19ನೇ ತಾರೀಕು ನಾವು ದೇವಸ್ಥಾನವನ್ನು ಪೂಜೆ ಮಾಡ್ಕೊಂಡಿದ್ವಿ. ಆಗ ಬೇರೆ ಜಾತಿಗೆ ಸೇರಿದಂಥ ಜನ, ಅಂದರೆ ಗೌಡ್ರ ಜಾತಿಗೆ ಸೇರಿದಂಥ ಜನ ನಮ್ಮನ್ನು ಆಚೆ ಹಾಕಿದ್ರು. ನಿಮಗೆ ಇಲ್ಲಿ ಪ್ರವೇಶ ಇಲ್ಲ, ಈ ಕೀಳು ಜಾತಿಯವರು ಅಂತ ಹೇಳಿ. ಆದರೆ ಇವತ್ತು ತಹಸೀಲ್ದಾರ್ ಪೊಲೀಸರು ಮತ್ತು ಸಮಾಜ ಬಂದು ಪೂಜೆಯನ್ನು ಮಾಡಿಸ್ಕೊಟ್ಟಿದ್ದಾರೆ. ಖುಷಿ ಆಯ್ತಾ ಇವತ್ತಾ? ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅನಂತರಾಜು, ಆರಕ್ಷಕ ಉಪನಿರೀಕ್ಷಕ ಟಿ ಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಲಿಂಗಯ್ಯ, ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಕಣ್ಮಣಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಗುಣಮಟ್ಟದ ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆ, ತೆಂಗಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ನಮ್ಮಲ್ಲಿ ದೊರೆಯುತ್ತದೆ. ಸ್ಥಳೀಯ ರೈತರಿಂದಲೇ ತಯಾರಾಗುತ್ತಿರುವ ಶ್ರೀ ತೈಲ ನಿಮಗಾಗಿ, ನಿಮ್ಮ ಮನೆಯ ಆರೋಗ್ಯಕ್ಕಾಗಿ ನಾವು ನೀಡುತ್ತಿದ್ದೇವೆ. ಸ್ಥಳ ತೊಂಗನಹಳ್ಳಿ, ದೊಡ್ಡೇರಿ, ಗುಬ್ಬಿ ತಾಲೂಕು. ದೂರವಾಣಿ 9611575513 9663796263. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.